ನಮಸ್ಕಾರ. ಸಂತ ಸಂಘ ಸತ್ಸಂಗ ಈ ಮಾಲಿಕೆ ಪ್ರಾರಂಭ ಮಾಡಿದಾಗಿಂದ ಎರಡನೆಯವರು ಯಾರು ಅಂತ ನನ್ನ ಪ್ರಶ್ನೆ ಬಂದಾಗ ನನ್ನ ಸತ್ಸಂಗಕ್ಕೆ ಹಾದಿ ಮಾಡಿದ ನನ್ನ ಸಂಗಾತಿ ಲಕ್ಷ್ಮಿ. ಸಂತರ ಸಂಘ ಸತ್ಸಂಗ ಅದರರ್ಥ ಒಳ್ಳೆಯದರ ಸಹವಾಸ ಮಾಡೋದು ಅಂತ ಅರ್ಥ. ಒಳ್ಳೆಯದರ ಸಹವಾಸ ಮಾಡೋದು ಅಂದ್ರೆ ಒಳ್ಳೆಯದನ್ನು ವಿಚಾರ ಮಾಡೋದು, ಒಳ್ಳೆಯದನ್ನು ಮಾತನಾಡುವುದು, ಒಳ್ಳೆಯದನ್ನೇ ಮಾಡುವುದು. ಅದರಿಂದ ಒಳ್ಳೆಯ ಫಲಿತಾಂಶನ ನಮಗೆ ಸಿಗ್ತದೆ. ಒಂದು ಕಡೆ ವಿವೇಕಾನಂದರು ಹೇಳ್ತಾರೆ, ಏನಂದ್ರೆ ನಿಮ್ಮ ಆಲೋಚನೆಗಳ ಮೇಲೆ ನಿಮ್ಗೆ ಹಿಡಿತಿರಲಿ, ಅವೇ ನಿಮ್ಮನ್ನು ಮುಂದೆ ಕೊಂಡೊಯ್ಯುತ್ತವೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಯಾವಾಗಲೂ ಸಂತರ ಸಂಘವನ್ನು ಮಾಡುವುದರಿಂದ ನಮ್ಮ ಆಲೋಚನೆಗಳು, ನಮ್ಮ ಅಂತಃಕರಣ ಎರಡೂ ಶುದ್ಧ ಆಗ್ತವೆ. ಯಾವಾಗ ಅಂತಃಕರಣ ಶುದ್ಧ ಆಗ್ತದೋ, ಯಾವಾಗ ಆಲೋಚನೆಗಳು ಶುದ್ಧ ಆಗ್ತವೋ, ಆವಾಗ ನಾವು ಚಿದಂಬರ ನಾಮಸ್ಮರಣೆಯಲ್ಲಿ ಲೀನಾಗ್ತೀವಿ. ಯಾವಾಗ ಚಿದಂಬರ ನಾಮಸ್ಮರಣೆಯಲ್ಲಿ ನಾವು ಲೀನಾಗ್ತೀವೋ ಆವಾಗ ಚಿದಂಬರನ ಆಡಳಿತ ಶುರುವಾಗ್ತದೆ. ಚಿದಂಬರನ ಆಡಳಿತ ಯಾವಾಗ ಶುರುವಾಗ್ತದಲ್ಲ ಆವಾಗ ನಾನು ಅನ್ನೋದು ಹೋಗ್ತದೆ. ಬಹುಶಃ ಸತ್ಸಂಗಕ್ಕೆ ನನ್ನ ವ್ಯಾಖ್ಯಾನ ಇಷ್ಟು ಅಂತ ಹೇಳ್ಬೋದು. ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ. ನಮಸ್ಕಾರಗಳು.